ನಮಸ್ತೆ. ಶ್ರೀ ರಾಘವೇಂದ್ರ. ಮಂಗಳವಾರ ಬೆಳಗ್ಗೆ ಬೇಗ ಎದ್ದು 4 ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಹೂವನ್ನು ತಗೊಂಡು ಬರಬೇಕಾದ್ರೆ ಹಾಗೆ ರಾಯರ ಮಠದಲ್ಲಿ ಅಭಿಷೇಕ ನಡೀತಾಯಿತ್ತು. ರಾಯರ ಅಭಿಷೇಕನ ನೋಡಿಕೊಂಡು ಹಾಗೆ ನಾವು ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿ ಬೆಳಗ್ಗೆನೇ ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಮಾರ್ಕೆಟಿಂದ ಹೂವುಗಳು ಏನೇನು ಬೇಕೆಲ್ಲ ತೊಗೊಂಡು ಬಂದೆ. ನಾನು ಬರೋಷ್ಟರಲ್ಲಿ ನಮ್ಮಮ್ಮ ಆಲ್ರೆಡಿ ರಾಯರ ನೈವೇದ್ಯಕ್ಕೆ ಅಂತ ಪುಳಿಯೋಗರೆ ಮತ್ತು ಪಾಯಸ ಎಲ್ಲ ರೆಡಿ ಮಾಡಿದರು. ರಾಯರಿಗೆ ಇಷ್ಟವಾಗಿರುವಂಥದ್ದು ಕೂಡ ನಮ್ಮಮ್ಮ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ನನ್ನ ಮಗಳು ನಾನಿಬ್ಬರು ಸೇರಿಕೊಂಡು ರಾಯರಿಗೆ ಅಲಂಕಾರ ಮಾಡಿದ್ವಿ. ನಾವು ಅಲಂಕಾರ ಮಾಡೋಷ್ಟರಲ್ಲಿ ಒಂದು 2 hours ಆಯಿತು. ತುಂಬ ನಿಧಾನಕ್ಕೆ ನೀಟಾಗಿ ನೋಡಿಕೊಂಡು ಎಲ್ಲ ಅಲಂಕಾರ ಮಾಡಿದೆ. ನನಗಂತೂ ಈ ಅಲಂಕಾರ ತುಂಬಾ ಇಷ್ಟ ಆಯಿತು. ನಮ್ಮಮ್ಮ ಆಲ್ರೆಡಿ ರಾಯರ ನೈವೇದ್ಯಕ್ಕೆ ರೆಡಿ ಮಾಡಿದರು. ಎಲ್ಲ ತಂದು ರಾಯರ ಮುಂದೆ ಇಟ್ವಿ. ನೋಡಿದ್ರೆ ಅಷ್ಟು ಚೆನ್ನಾಗಿ ರಾಯರು ಪ್ರಸಾದಕ್ಕೇ ಹೂವನ್ನು ಕೊಟ್ಟರು. ನಮಗಂತೂ ತುಂಬ ಖುಷಿ ಆಯಿತು. ಯಾಕಪ್ಪ ಅಂದರೆ ನಮ್ಮಮ್ಮ ಪಾಪ ಇರೋ ಪರಿಸ್ಥಿತಿಲಿ ಅಷ್ಟು ಕಷ್ಟಪಟ್ಕೊಂಡು ನಾವು ಮಾರ್ಕೆಟಿಂದ ಬರೋಷ್ಟರಲ್ಲಿ ಪಾಪ ಅವರು ರಾಯರ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ರು. ನಾವು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿತ್ತು. ನನ್ನ ಮಗಳು ಕೂಡ ಕೆಲ್ಸಕ್ಕೆ ಹೋಗಬೇಕಿತ್ತು. ಆದ್ರೂ ಅದೇನಾರಾಗಲಿ ನಿನಗೆ ಹೆಲ್ಪ್ ಮಾಡಿಕೊಟ್ಬಿಟ್ಟೆ, ಹೋಗ್ತೀನಿ ಮಮ್ಮಿ ಅಂತ ಅಂದ್ಲು. ನಾವು ಕರೆಕ್ಟಾಗಿ ದೀಪ ಹಚ್ಚೋ ಟೈಮ್ಗೆ ಮೇಲಿಂದ ರಾಯರು ನಮ್ಮ ಮಗಳಿಗೆ ಪ್ರಸಾದನ ಕೊಟ್ಟರು. ನನ್ನ ಮಗಳಂತೂ ತುಂಬಾ ಖುಷಿ ಆದಳು. ರಾಯರು ನನಗೆ ಮೇಲಿಂದ ಆಶೀರ್ವಾದ ಮಾಡಿಬಿಟ್ರು ಅಂತ ಅವಳು ಆಫೀಸ್ಗೆ ಹೋಗೋ ಗಡಿಬಿಡಿಲು ಕೂಡ ಇದ್ಲು. ತುಂಬ ಲೇಟ್ ಆಗ್ಬೋದೇನೋ ರಾಯರು ಪ್ರಸಾದ ಕೊಡೋದು ಅಂತ ಅಂದ್ಕೊಂಡು ದೀಪ ಹಚ್ತಾ ಇದ್ಲು. ನೋಡಿದ್ರೆ ರಾಯರು ದೀಪ ಎಲ್ಲ ಕಂಪ್ಲೀಟ್ ಹಚ್ಚಿ ಅವಳು ಈ ಕಡೆ ಬರೋ ಅಷ್ಟರಲ್ಲಿ ಮೇಲಿಂದ ಪ್ರಸಾದನ ಕೊಟ್ಟರು. ರಾಯರಿದ್ದಾರೆ, ನಂಬಿಕೆ ಇಟ್ಟು ಯಾರೆಲ್ಲ ಸೇವೆ ಪೂಜೆಗಳನ್ನ ಮಾಡ್ತಾರೆ, ನಂಬಿಕೆನ ಇಡ್ತಾರೆ, ಖಂಡಿತ ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ಪವಾಡಗಳನ್ನ ತೋರಿಸ್ತಾರೆ. ಗೊತ್ತಿಲ್ಲದೆ ಇರೋರು ಸಾವಿರ ಮಾತಾಡ್ತಾರೆ, ಅಯ್ಯೋ ಏನು ಹೂವು ಬಿದ್ದುಬಿಟ್ರೆ ಹಂಗ ಹಿಂಗ ಅಂತ ಏನೇನೋ ಅಂತಾರೆ. ಇಲ್ಲಿ ಅನುಭವ ಆಗಿರೋರಿಗೆ ಗೊತ್ತಿರುತ್ತೆ. ರಾಯರು ಆಗುತ್ತೆ ಅಂದರೆ ಪ್ರಸಾದ ಕೊಡ್ತಾರೆ. ನಾವು ಕೇಳೋ ಅಂಥ ಪ್ರಶ್ನೆಗಳಿಗೆ ಆಗಲ್ಲ ಅಂದರೆ ನೀವು ಎಷ್ಟೇ ಹೊತ್ತು ನಿಂತ್ಕೊಂಡ್ರು ಏನೇ ಮಾಡಿದ್ರು ಕೊಡೋದೇ ಇಲ್ಲ. ಇದನ್ನೆಲ್ಲ ನಮ್ಮ ಸುತ್ತಮುತ್ತ ಇರುವಂಥ ಗೊತ್ತಿರೋರಿಗೆ ಅನುಭವಗಳು ಕೂಡ ಆಗಿದೆ. ನಮ್ಮನೇಲಂತೂ ರಾಯರಿದ್ದಾರೆ. ನಾವಿದ್ದಾರೆ ಅಂತ ಅಂದ್ಕೊಂಡ್ರೆ ಇದ್ದಾರೆ, ಇಲ್ಲ ಅಂದರೆ ಇಲ್ಲ. ನಾವಿದ್ದಾರೆ ಅಂತಲೇ ಹೇಳ್ತೀವಿ. ನಮಗೆ ದರ್ಶನ ಈಗ ಮಂತ್ರಾಲಯಕ್ಕೆ ನಾವು ಹೋಗೇ ಇಲ್ಲ, 1 ವರ್ಷ ಆಯಿತು. ನನಗೆ ರಾಯರು ಒಂದು ಗುರುವಾರ ನಮಗೆ ದರ್ಶನನ ಕೊಟ್ಟರು ನಮ್ಮ ಮನೆಯಲ್ಲಿ ಬೆಳಗಿನ ಜಾವ 3 ಗಂಟೆಗೆ. ಇದನ್ನು ಹೇಳಿದ್ರು ಅಯ್ಯೋ ಇವಳೆಲ್ಲ ಸುಳ್ಳು ಹೇಳ್ತಾಳೆ, ಸೋಷಿಯಲ್ ಮೀಡಿಯಾ ಬೆಳೆಯೋಕ್ಕೆ ಹಾಗೆ ಹೀಗೆ ಅಂತಾರೆ. ಅದನ್ನು ನೀವೇನು ಹೆಂಗಾದರೂ ತೊಗೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ರಾಯರಿದ್ದಾರೆ. ನಂಬಿಕೆ ಇಟ್ಟವ್ರಿಗೆ ಖಂಡಿತ ರಾಯರು ಯಾವುದಾದ್ರು ಒಂದು ರೂಪದಲ್ಲಿ ಕಾಣಿಸ್ಕೊ